ನಮಸ್ಕಾರ ಸ್ನೇಹಿತರೆ, ಧನ ತ್ರಯೋದಶಿ ಈ ಒಂದು ಆಚರಣೆ ದೀಪಾವಳಿಗೂ ಮೊದಲನೇ ದಿನ ಪ್ರಾರಂಭವಾಗುತ್ತೆ. ದೀಪಾವಳಿಯ ಮೊದಲನೇ ದಿನವಾದ ಧನ ತ್ರಯೋದಶಿ ದಿನವನ್ನು ಧನ್ವಂತರಿ ಜಯಂತಿ ಅಂತಾನು ಕರೆಯಲಾಗುತ್ತೆ. ಈ ದಿನ ಮಹಾವಿಷ್ಣು ಧನ್ವಂತರಿ ಅವತಾರವನ್ನು ತಾಳಿದ್ರು ಅಂತ ಹೇಳಲಾಗುತ್ತೆ. ಈ ಒಂದು ಧನ ತ್ರಯೋದಶಿ ದಿನ ಯಮದೀಪಾರಾಧನೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಹಾಗಾದರೆ ಯಾವುದೇ ಯಮದೀಪಾರಾಧನೆ ಎನ್ನುವ ಗೊಂದಲ ಕಾಡಬಹುದು. ಈ ಎಲ್ಲ ಗೊಂದಲಕ್ಕೆ ಈ ವಿಡಿಯೋವನ್ನು ನೋಡಿ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ದೀಪಾವಳಿಯ ಮೊದಲನೇ ದಿನವಾದ ಧನತ್ರಯೋದಶಿ ದಿನವನ್ನು ಧನ್ವಂತರಿ ಜಯಂತಿ ಅಂತಾನೂ ಕರೆಯಲಾಗುತ್ತೆ. ಈ ದಿನ ಮಹಾವಿಷ್ಣು ಧನ್ವಂತರಿ ಅವತಾರವನ್ನು ತಾಳಿದರು ಅಂತ ಹೇಳಲಾಗುತ್ತೆ. ಸಮುದ್ರ ಮಥನದಿಂದ ಅಮೃತ ಕಲಶವನ್ನು ಹಿಡಿದು ಪ್ರತ್ಯಕ್ಷರಾದ ರೂಪವೇ ಧನ್ವಂತರಿ ರೂಪ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಪುರಾಣದ ಪ್ರಕಾರ ಸಮುದ್ರ ಮಥನ ಮಾಡುವಂತಹ ಸಮಯದಲ್ಲಿ ಧನ್ವಂತರಿ ಅವತಾರ ಆಗುತ್ತದೆ. ದೇವತೆಗಳು, ದಾನವರು ಕ್ಷೀರ ಸಾಗರವನ್ನು ಮಥನ ಮಾಡ್ತಾರೆ. ಸಮುದ್ರ ಮಥನ ನಡೆಯುತ್ತೆ. ಅದರಲ್ಲಿ 14 ಅಮೂಲ್ಯ ವಸ್ತುಗಳು ಹೊರಬರುತ್ತೆ. ಅದರೊಳಗೆ 16ನೇ ವಸ್ತುವಾಗಿ ಧನ್ವಂತರಿ ಬಂಗಾರದ ಪಾತ್ರೆಯೊಂದರಲ್ಲಿ ಅಮೃತವನ್ನು ಹಿಡಿದು ಪ್ರತ್ಯಕ್ಷರಾಗ್ತಾರೆ. ಅವರು ಮಹಾವಿಷ್ಣುವಿನ ಅವತಾರ ಹಾಗೂ ಎಲ್ಲ ರೋಗಗಳ ನಿವಾರಕ ದೇವರು ಅಂತಾನೆ ಪ್ರಸಿದ್ಧ. ಅವರ ಕೈಯಲ್ಲಿ ಅಮೃತ ಕಲಶ ಮತ್ತು ಔಷಧಿಯ ಶಾಸ್ತ್ರಗಳು ಇರುತ್ತೆ. ಆ ಕಾರಣದಿಂದ ಅವರನ್ನು ಆಯುರ್ವೇದದ ಆದಿದೇವತೆ ಎಂದು ಪೂಜಿಸಲಾಗುತ್ತೆ. ಸ್ನೇಹಿತರೆ, ಮತ್ತೊಂದು ಕಥೆಯ ಪ್ರಕಾರ ಯಮದೀಪಾರಾಧನೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಒಮ್ಮೆ ಹಿಮನಾಯಕ ಎಂಬ ರಾಜನಿಗೆ ಒಬ್ಬ ಮಗ ಇರ್ತಾನೆ. ಆ ಮಗ ಮದುವೆಯಾದ 4ನೇ ದಿನಕ್ಕೆ ಅವನ ಸಾವು ಸರ್ಪದಿಂದ ಸಂಭವಿಸುತ್ತೆ ಎಂದು ಜ್ಯೋತಿಷಿಗಳು ಹೇಳಿರ್ತಾರೆ. ಆದರೆ ಅವನ ಪತ್ನಿ ಅದನ್ನು ತಿಳಿದುಕೊಂಡು ಆ ರಾತ್ರಿ ಅವನಿಗೆ ನಿದ್ರೆ ಮಾಡಲು ಬಿಡುವುದಿಲ್ಲ. ಬದಲಿಗೆ ಮನೆಯ ತುಂಬ ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ಚಿನ್ನ ಬೆಳ್ಳಿಯ ರಾಶಿಯನ್ನು ಬಾಗಿಲಲ್ಲಿ ಇಟ್ಟು ಯಮನ ದಾರಿಯಲ್ಲಿ ಕಾಯ್ತಾಳೆ. ಯಮನು ಸರ್ಪದ ರೂಪದಲ್ಲಿ ಬರ್ತಾನೆ. ಆದರೆ ಆ ಒಂದು ಸರ್ಪಕ್ಕೆ ಅಲ್ಲಿರುವಂತಹ ಬೆಳಕನ್ನು ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಬೆಳಕನ್ನು ದಾಟಿ ಮನೆಯ ಒಳಗೆ ಪ್ರವೇಶ ಮಾಡಲು ಸಾಧ್ಯವಾಗೋದಿಲ್ಲ. ಸರ್ಪದ ರೂಪದಲ್ಲಿದ್ದ ಯಮ ಅಲ್ಲೇ ಬೆಳಕಿನಿಂದ ಕಣ್ತುಂಬಿಕೊಂಡು ಅಲ್ಲೇ ಇರಬೇಕಾಗುತ್ತೆ. ಬೆಳಗಾದ ಮೇಲೆ ಹಿಂದಿರುಗ್ತಾನೆ. ಹೀಗೆ ಆ ದಿನ ಹೇಮರಾಜನ ಕುಮಾರನ ಪ್ರಾಣ ಉಳಿಯುತ್ತೆ. ಆದ್ದರಿಂದ ಈ ದಿನವನ್ನು ಯಮದೀಪದಾನ ಅಥವಾ ಯಮದೀಪಾರಾಧನೆ ದಿನ ಅಂತ ಕರೆಯಲಾಗುತ್ತೆ. ಜನ ಈ ದಿನ ಸಂಜೆ ಸಮಯದಲ್ಲಿ ಮನೆಯ ಬಾಗಿಲಿಗೆ ದೀಪವನ್ನು ಹಚ್ಚಿ ಯಮಧರ್ಮರಾಜನಿಗೆ ನಮಸ್ಕರಿಸ್ತಾರೆ. ನಮ್ಮ ಕುಟುಂಬದ ಯಾವುದೇ ಸದಸ್ಯರಿಗೆ ಅಕಾಲ ಮರಣ ಆಗದಿರಲಿ ಎನ್ನುವುದು ಈ ಒಂದು ಯಮದೀಪಾರಾಧನೆಯ ಮಹತ್ವ, ನಂಬಿಕೆ. ಸ್ನೇಹಿತರೆ, ಈ ಒಂದು ಧನತ್ರಯೋದಶಿಯ ದಿನ ಹೊಸ ಪಾತ್ರೆ, ಚಿನ್ನ, ಬೆಳ್ಳಿ, ಹೊಸ ವಸ್ತ್ರಗಳನ್ನು ಖರೀದಿಸುವುದು ಸಂಪ್ರದಾಯ. ಇದು ಆರೋಗ್ಯ, ಆಯುಷ್ಯ, ಐಶ್ವರ್ಯದ ಸಂಕೇತವನ್ನು ನೀಡುವಂತಹ ಧನತ್ರಯೋದಶಿ. ಆಯುರ್ವೇದ ವೈದ್ಯರು ಈ ದಿನ ಧನ್ವಂತರಿ ಪೂಜೆಯನ್ನು ಮಾಡ್ತಾರೆ. ಆರೋಗ್ಯವೇ ಧನ ಎಂದು ಧನತ್ರಯೋದಶಿ ಹಬ್ಬ ತಿಳಿಸುತ್ತೆ. ಬೆಳಕಿನಿಂದ ಅಂಧಕಾರವನ್ನು ದೂರ ಮಾಡುವ ಸಂಕೇತ. ಜೀವನದಲ್ಲಿ ಆಯುಷ್ಯ, ಶ್ರೇಯಸ್ಸು, ಧನವನ್ನು ಕಾಪಾಡಿಕೊಳ್ಳುವ ದಿನವೇ ಧನ ತ್ರಯೋದಶಿ. ಸ್ನೇಹಿತರೆ, ಎಲ್ಲರೂ ಕೂಡ ಧನ ತ್ರಯೋದಶಿ ಅಥವಾ ಯಮದೀಪಾರಾಧನೆಯ ಈ ಒಂದು ಸಮಯದಲ್ಲಿ ನಮ್ಮ ಮನೆಯ ಸದಸ್ಯರಿಗೋಸ್ಕರ ಯಮದೀಪಾರಾಧನೆಯನ್ನು ಮಾಡಿ ಎಲ್ಲರಿಗೂ ಪೂರ್ಣ ಆರೋಗ್ಯ, ಆಯಸ್ಸು ಸಿಗಲಿ ಅಂತ ಬೇಡ್ಕೊಳ್ಳೋಣ. ನಮಸ್ಕಾರ.